ದೇಶಕ್ಕೆ, ದೇಶದ ಅಭಿವೃದ್ಧಿಗೆ ಮತ್ತೊಮ್ಮೆ ಮೋದಿ ಎನ್ನುವಂಥ ಕೂಗು ಮನೆ ಮನೆಯಲ್ಲಿ, ಊರುಗಳಲ್ಲಿ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅನುರಣಿಸ್ತಾ ಇದೆ. ಮತ್ತೊಮ್ಮೆ ಮೋದಿ ಮೈಸೂರು, ಚಾಮರಾಜನಗರ, ಮಂಡ್ಯ ಸೇರಿದಂತೆ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ತೇವೆ. ನೆರೆಯ ತಮಿಳುನಾಡಿನಲ್ಲೂ ಕೂಡ, ನಾನು ಕಳೆದ 3 ದಿನ ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದೆ. ನೆರೆಯ ತಮಿಳುನಾಡಿನಲ್ಲೂ ಕೂಡ NDA ಅಲಯನ್ಸ್ ಡಬಲ್ ಡಿಜಿಟ್ ಸೀಟು, ಡಬಲ್ ಡಿಜಿಟ್ ವೋಟು ಪಡ್ಕೊಳ್ಳೋದ್ರ ಮೂಲಕ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಭಾರತೀಯ ಜನತಾ ಪಾರ್ಟಿ NDA ತಮಿಳುನಾಡಲ್ಲೂ ಕೂಡ ಈ ಚುನಾವಣೆ ಮೂಲಕ ಎಮರ್ಜ್ ಆಗುತ್ತೆ. ತಮಿಳುನಾಡು ರಾಜಕೀಯ ಪರಿವರ್ತನೆಯ ರೂವಾರಿಗಳಾಗಿ ಅಣ್ಣಾಮಲೈಯವರು ಈ ಚುನಾವಣೆ ಗೆಲುವಿನ ಮೂಲಕ ಪರಿವರ್ತನೆ ಹರಿಕಾರರಾಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಒಂದೊಂದು ಅವರು ಎತ್ತಿದ ಒಂದೊಂದು ಪ್ರಶ್ನೆಗೂ ಕೇಂದ್ರದ ಹಣಕಾಸು ಖಾತೆ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ. ಅದು ಚರ್ಚೆಯ ಒಂದು ಭಾಗ. ಇನ್ನು ಅವರು ಏಕಪಾತ್ರ ಅಭಿನಯ ಮಾಡಿದ್ರು. ಯಾರೂ ಅವ್ರನ್ನ ಸಂಪರ್ಕಿಸಲಿಲ್ಲ, ಯಾರೂ ಇನ್ವಿಟೇಷನ್ ಕೊಡಲಿಲ್ಲ. ಏಕಪಾತ್ರ ಅಭಿನಯ ಮಾಡಿದರೆ ಹೊರತು ಕೃಷ್ಣ ಬೈರೇಗೌಡರು ಅವರ ಪಾರ್ಟ್ ಆಫ್ ಟೂಲ್ ಕಿಟ್ ಪೊಲಿಟಿಕ್ಸ್ನ ಅಂಗವಾಗಿ ಏಕಪಾತ್ರ ಅಭಿನಯ ಮಾಡಿದರು. ನಾವು ಚರ್ಚೆ ತಯಾರೇ ಇದ್ದೀವಿ. ಹಿಂದೆಯೇ ನಾನು ಹೇಳಿದ್ದೆ, ನಾವು ಕೊಟ್ಟಿರೋದು 4,91,000 ಕೋಟಿ ಗ್ರ್ಯಾಂಟ್ ಏಯ್ಡ್ ಆ್ಯಂಡ್ ಟ್ಯಾಕ್ಸ್ ಡೆವಲ್ಯೂಷನ್ ಕರ್ನಾಟಕಕ್ಕೆ 10 ವರ್ಷದಲ್ಲಿ. ಕಾಂಗ್ರೆಸ್ ಎಲ್ಲ ಒಟ್ಟು ಸೇರಿಸಿ ಕೊಟ್ಟಿದ್ದು 1,42,000 ಕೋಟಿ 10 ವರ್ಷದಲ್ಲಿ. ಇದು ಸುಳ್ಳು ಅಂತ ಬಂದು ಚಾಮುಂಡೇಶ್ವರಿ ಮುಂದೆ ಸತ್ಯ ಮಾಡಲಿ ಅಂತ ಹೇಳಿದ್ವಿ. ಯಾರು ಸ್ವೀಕಾರನೇ ಮಾಡಲಿಲ್ಲ. ನಾನು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ವಿ ಆರ್ ರೆಡಿ ಟು ಡಿಬೇಟ್. ಈ ವಿಚಾರ ಕೇವಲ ರಾಜಕೀಯ ಚರ್ಚೆ ಆಗ್ತಾ ಇಲ್ಲ ಸರ್. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದೆ ಕಾಂಗ್ರೆಸ್. ಆ ಸಂಬಂಧವಾಗಿ ಇವತ್ತು ಕೂಡ ವಿಚಾರಣೆ ನಡೀತಾ ಇದೆ. ಹಾಂ, ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದೆ. ಸುಪ್ರೀಂ ಕೋರ್ಟ್ ಮುಂದೆ ದಾಖಲೆಗಳನ್ನೆಲ್ಲವನ್ನೂ ಕೂಡ ಪ್ರೆಸೆಂಟ್ ಮಾಡ್ತೇವೆ. ಸತ್ಯಾಸತ್ಯತೆ ಸುಪ್ರೀಂ ಕೋರ್ಟ್ ಮುಂದೆ ಸದನ್ ನೋಡಿ. ಈ ಡೆಮಾಕ್ರಸಿಯಲ್ಲಿ ಸಂಸತ್ತಿಗಿಂತ ದೊಡ್ಡ ವೇದಿಕೆ ಇಲ್ಲ. ಸಂಸತ್ನಲ್ಲೇ ಸ್ಪಷ್ಟವಾಗಿ ಹಣಕಾಸು ಖಾತೆ ಸಚಿವರು ಕ್ಲಾರಿಫಿಕೇಷನ್ ಕೊಟ್ಟ ಮೇಲೆ ಅಲ್ಲಿ ಬಾಯೇ ಬಿಡದಂಥ ಕಾಂಗ್ರೆಸ್ ಸಂಸದರು ವಿಷಯಾಂತರ ಮಾಡೋದಕ್ಕೋಸ್ಕರ ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೋಗಿದ್ದಾರೆ. ಹೋಗಲಿ, ಕೇರಳವೂ ಹೋಗಿತ್ತು. ಈಗ ಕೇರಳದ ಹಾದಿಯಲ್ಲಿ ಕರ್ನಾಟಕ ಇದೆ, ನಿಮಗೆ ಗೊತ್ತಿರಲಿ. ಕೇರಳದ ಹಾದಿಯಲ್ಲಿ ಕರ್ನಾಟಕ ಅಂದರೆ ಅವರು ದಿವಾಳಿ ಅಂಚಿಗೆ ಬಂದಿದ್ದಾರೆ. ಕಂಠಪೂರ್ತಿ ಸಾಲ ಮಾಡಿಕೊಂಡು ದಿವಾಳಿ ಅಂಚಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಎಕನಾಮಿಕ್ಸ್ನ ಪರಿಣಾಮವಾಗಿ ಕರ್ನಾಟಕವು ಕೇರಳದ ಹಾದಿಯಲ್ಲಿದೆ.